ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಯೂಟ್ಯೂಬ್ ಬಂದು 3 ವರ್ಷ ಆಯಿತು. ಇಲ್ಲಿವರೆಗೂ ಹೇಳದೇ ಇರೋ ಒಂದು ಸೀಕ್ರೆಟ್ ಹೇಳ್ತೀನಿ. ಅದೇನು ಅಂತ ವಿಡಿಯೋ ನೋಡ್ತಾ ಇರಿ, ನಿಮಗೆ ಖುಷಿ ಆಗ್ಬೋದು. ಅಕ್ಕ ಇಷ್ಟು ದಿವಸ ಇದನ್ನು ಹೇಳೇ ಇಲ್ವಲ್ಲ ಅಂಥೇಳಿ ಅನಿಸ್ಬೋದು. ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ, ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಟೈಮ್ ಬಂದು ಇವಾಗ ಒಂದು 10 ಗಂಟೆ ಆಗಿದೆ. ನಾನು ಪೂಜೆ ಎಲ್ಲ ಮಾಡಿದೆ ನೋಡಿ. ಕುಬೇರ ಲಕ್ಷ್ಮಿ ಫೋಟೋನ ನಾನು ಇಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ ತಡೀರೆ. ನಾನು ಫಸ್ಟಿಗೆ ದೇವ್ರ ರೂಮ್ ಒಳಗೆ ಇಟ್ಕೊಂಡಿದ್ದೆ. ಅಂದರೆ ನಾನು 10 ವರ್ಷದ ಹಿಂದೆ ಬಟ್ಟೆ ಸೇಲ್ ಮಾಡ್ತಿದ್ದೆ ಅಲ್ವಾ, ಆವಾಗ ಇಟ್ಕೊಂಡಂದ್ರೆ ಅಲ್ಲಿ ನಂಗೆ ಯಾರೊಬ್ಬರು ಹೇಳಿದರು ಕುಬೇರ ಲಕ್ಷ್ಮಿ ಫೋಟೋ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ವ್ಯವಹಾರ ಆಗುತ್ತೆ ಅಂತೇಳಿ. ಯಾರು ಬೇಕಾದರೂ ಬ್ಯೂಟಿ ಪಾರ್ಲರು, ಟೈಲರ್ ಶಾಪವರು, ಬಟ್ಟೆ ಸೇಲ್ ಮಾಡೋರು, ಯಾವ ಬಿಸ್ನೆಸ್ಸವರು ಕುಬೇರ ಲಕ್ಷ್ಮಿ ಫೋಟೋ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಫೋಟೋನ ತೋರಿಸ್ತೀನಿ. ಹಾಗೆ ಪೂಜೆ ಎಲ್ಲ ಮಾಡಿದೆ. ಮತ್ತು ಇವತ್ತು ಹೇಳಬೇಕು ಅಂತಿರೋ ವಿಷಯ ಏನು ಅಂತ ಹೇಳ್ತೀನಿ. ಹಾಗೆಯೇ ತುಂಬ ಜನ ಟೈಲರ್ಸು ಏನು ಮಾಡ್ತಾರೆ ಅಂದರೆ ನೈಟೆಲ್ಲ ಹೊಲಿತಾರೆ. ನೈಟೆಲ್ಲ ಹೊಲಿಯೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಹಾಗೆ ನೈಟ್ ಯಾಕೆ ಹೊಲಿಬಾರ್ದು, ಹಾಗೆ ನಾನು ನೈಟ್ ಹೊಲಿಯೋದಿಲ್ಲ, ಕಟಿಂಗ್ ಮಾಡ್ಕೊತೀನಿ, ಎಷ್ಟು ಬ್ಲೌಸು ಡೇ ಹೊಲಿತೀನಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ. ಹಾಗೆಯೇ ತುಂಬ ಒಂದು ಇಷ್ಟು ದಿವಸ ರಿವೀಲ್ ಮಾಡದೇ ಇರೋ ಅಂತಹ ಒಂದು ವಿಷಯ ಇದೆ, ಅದನ್ನು ಹೇಳ್ತೀನಿ. ಈ ವಿಡಿಯೋ ಪೂರ್ತಿ ಯಾರೆಲ್ಲ ನೋಡ್ತೀರಾ ಅವ್ರದ್ದು ಕಮೆಂಟ್ ಇರುತ್ತೆ, ಪೂರ್ತಿ ವಿಡಿಯೋ ನೋಡಿ ಏನು ಅಂತ ಹೇಳ್ತೀನಿ. ಬನ್ನಿ, ಒಳಗಡೆ ಪೂಜೆ ಎಲ್ಲ ಮಾಡಿದ್ದೀನಿ, ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಡೇ, ಅದಕ್ಕೆ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಲೂ ಸಹ ಹೇಳ್ತೀನಿ ಬನ್ನಿ. ನೋಡಿ, ಪೂಜೆ ಎಲ್ಲ ಮಾಡಾಯಿತು. ನಮ್ಮನೆ ದೇವ್ರ ರೂಮು ಇಷ್ಟಿದೆ. ಪೂಜೆ ಎಲ್ಲ ಮಾಡಿಕೊಂಡೆ, ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡು, ಯಾಕೆ ದಿನ ಪೂಜೆ ಮಾಡ್ತೀನಿ ನಾನು. ದಿನ ತಲೆ ಸ್ನಾನ ಮಾಡಿ ದಿನ ಪೂಜೆ ಮಾಡ್ತೀನಿ. ಏನಾದರೂ ಪೂಜೆ ಮಾಡೋಂಗಿಲ್ಲ ಅಂದವಾಗ ಮಾಡಲ್ಲ, ಅಷ್ಟು ಬಿಟ್ಟರೆ ದಿನ ಪೂಜೆನ ಮಾಡ್ತೀನಿ. ಹಾಗೆ ಇವತ್ತು ನನ್ನ ಬರ್ತಡೇ ಇತ್ತು. ಇವತ್ತು ನನ್ನ ಬರ್ತಡೇ ಆಗಿದ್ದರಿಂದ ಸ್ಪೆಷಲ್ಲಾಗಿ ಪೂಜೆ ಮಾಡಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇಷ್ಟು ದಿನ ಈ ವಿಷಯನ ನಾನು ಎಲ್ಲೂ ಯೂಟ್ಯೂಬಲ್ಲಿ ಹೇಳಿರಲಿಲ್ಲ. ಇವತ್ತು ನನ್ನ 38ನೇ ವರ್ಷದ ಬರ್ತಡೇ. ಆದರೆ ಇವತ್ತು ಅಷ್ಟೊಂದೇನು ಖುಷಿ ಇಲ್ಲ ನನಗೆ. ಯಾಕಂತ ಹೇಳ್ತೀನಿ ಫ್ರೆಂಡ್ಸ್, ನಾವು ನನ್ನ ಬರ್ಡೇ ದಿನ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಅಟ್ಲೀಸ್ಟ್ ಸಿಗಂದೂರಿಗಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಜೋಗ್ ಫಾಲ್ಸಿಗಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ನಮ್ಮ ಮನೆಯವ್ರ ಅಪ್ಪ ಅವರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿ ಅವರಿಗೆ ಶಿವಮೊಗ್ಗ ಸೇರಿಸ್ಕೊಂಡಿದ್ದಾರೆ. ಆದ್ದರಿಂದ ನನ್ನ ಬರ್ಡೇ ಏನು ಮಾಡ್ಕೊಳ್ತಿರ್ಲಿಲ್ಲ. ಆದರೂ ಏನೋ ಒಂದು ಖುಷಿಗೆ ಹೊಸ ಬಟ್ಟೆ ಹಾಕ್ಕೊಂಡು ಖುಷಿಯಾಗಿ ವಿಡಿಯೋ ಮಾಡೋಣ ಈ ಸರಿ ಅಂತೇಳಿ ಅಂದ್ಕೊಂಡಿದ್ದೆ. ಅಂದರೆ ಬರ್ತಡೇ ದಿವಸ ಹೀಗೆ ನಾನು ಸಹನ ಎಲ್ಲ ಮಾತಾಡ್ಕೊಂಡಿದ್ವಿ, ಹೋಗೋಣ ಅಂತೇಳ್ಬಿಟ್ಟು. ಹಾಗೆ ಬಸ್ಸಿಗೆ ಹೋಗಿ ಬರೋಣ ಅಂಥೇಳಿ ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಅವ್ರಿಗೊಂದು ವಾರದಿಂದನೇ ಹುಷಾರಿರಲಿಲ್ಲ, ಆದರೆ ನಿನ್ನೆ ತುಂಬ ಜಾಸ್ತಿ ಆಯ್ತು ಮೊನ್ನೆನೇ. ಹಾಗಾಗಿ ಅವ್ರ ಅಪ್ಪನ ಕರ್ಕೊಂಡು ಹೋಗಿದ್ದಾರೆ. ಈಗ ಮನೆಯಲ್ಲಿ ದೊಡ್ಡವರಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗೇ ಆಗುತ್ತೆ. ಮತ್ತು ನಮ್ಮ ಖುಷಿನೂ ನಮಗೂ ಖುಷಿ ಇರೋದಿಲ್ಲ, ಅವ್ರು ಹುಷಾರಾಗಿ ಬಂದರೆ ಸಾಕಪ್ಪ ಅನ್ನೋ ಥರ ಇರುತ್ತೆ. ಮನೆಯವರು ಸಹ ಶಿವಮೊಗ್ಗದಲ್ಲಿದ್ದರು. ಹಾಗಾಗಿ ಬರ್ತಡೇ ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಬರ್ತಡೇ ಮಾಡ್ಕೊಳ್ಳೋದಕ್ಕೂ ಹೋಗಲ್ಲ ನಾನು. ಯಾವಾಗಲೂ ದೇವಸ್ಥಾನಕ್ಕೆ ಇಲ್ಲೇ ಹೋಗಿ ಬಂದೆ, ಮಾರಿಕಾಂಬಾ ದೇವಸ್ಥಾನಕ್ಕೆ. ಮತ್ತು ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಇವತ್ತು ಬುಧವಾರ ಆಗಿರೋದ್ರಿಂದ ಬೇಗ ಬಾಗಿಲು ಹಾಕ್ಬಿಡ್ತಾರೆ ದೇವಸ್ಥಾನ. ಅದರಿಂದ ನಾನು ಬೇಗನೆ ಹೋಗಿ ಕೈ ಮುಕ್ಕೊಂಡು ಬಂದೆ. ನೋಡೋಣ, ಮತ್ತು ಮಾವ ಎಲ್ಲ ಹುಷಾರಿಲ್ಲಲ್ಲ, ಇವಾಗೇನು ಹಣ್ಕಾಯಿ ಆ ಥರ ಏನೂ ಮಾಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ. ಅವರು ಪಾಪ ಅವರಿಗೆ ಏಜು ಅಂದರೆ ತುಂಬ ವರ್ಷದ ಹಿಂದೆಯೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು. ಅದು ಈ ಥರ ಕೋಲ್ಡು ಟೈಮ್ ಬಂದಾಗ ಅವ್ರಿಗೆ ಕಫ ಕೆಮ್ಮು ಜಾಸ್ತಿ ಆಗಿ ಹಾರ್ಟು ಅದು ಸ್ಟೆಂಟ್ ಅಂತ ಹಾಕ್ತಾರಲ್ವ, ಅದು ಹಾಕಿದ್ದಾರೆ. ಅದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅವ್ರನ್ನ ICU ಅಲ್ಲಿ ಇಟ್ಟಿದ್ದಾರೆ. ನಮ್ಮ ಮನೆಯವರು ಅಲ್ಲೇ ಇದ್ದಾರೆ, ನಮ್ಮ ಮೈದ್ನ ಎಲ್ಲರೂ ಸಹ ಅಲ್ಲೇ ಇದ್ದಾರೆ. ಹೆಣ್ಮಕ್ಳು ಮಾತ್ರ ಯಾರೂ ಹೋಗಿಲ್ಲ, ನಾವು ಇಲ್ಲೇ ಇದ್ದೀವಿ. ಅಂದರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಅವ್ರಿಗೂ ರೆಡಿ ಮಾಡಿಯೆಲ್ಲ ಕಳಿಸ್ಬೇಕು. ಗಂಡು ಮಕ್ಕಳೆಲ್ಲ ಅಲ್ಲಿ ಇದ್ದು ನಾವು ಅಲ್ಲೇ ಇದ್ದರೆ ಸಮಸ್ಯೆ ಆಗುತ್ತಲ್ಲ. ಮತ್ತು ಅಲ್ಲಿ ಒಬ್ಬರಿಗೆ ಇಬ್ಬರಿಗೆ ಒಳಗೆ ಬಿಡ್ತಾರೆ, ಬಿಟ್ಟರೆ ಎಲ್ಲರಿಗೂ ಬಿಡಲ್ಲ, ಹೊರಗಡೆನೇ ಕಾಯಬೇಕು. ಹಾಸ್ಪಿಟ್ಲ್ ಆಗಿರೋದ್ರಿಂದ ಸೇಫ್ ಅಲ್ಲ ಅಂತ ನಾವು ಹೋಗಿಲ್ಲ. ನಮ್ಮ ಮನೆಯವರು ಇದ್ದಾರೆ, ನಮ್ಮ ಮೈದ್ನ ಅವರು ಮತ್ತೊಂದೆರಡು ಜನ ಎಲ್ಲ ಇದ್ದಾರೆ. ಹಾಗೆ ಫ್ರೆಂಡ್ಸು, ಬರ್ತಡೇ ಪ್ರತಿ ವರ್ಷ ಬರ್ತಾ ಇರುತ್ತೆ ನೋಡಿ. ಯಾರಾದರೂ ಒಬ್ಬರು ಏಜ್ ಆದವ್ರಿಗೆ ಹುಷಾರಿಲ್ಲ, ಅಥವಾ ಮನೇಲಿ ಹಿರಿಯರಿಗೆ ಹುಷಾರಿಲ್ಲ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಅದರಲ್ಲೂ ಮನೆಯವ್ರ ಅಪ್ಪನೆಲ್ಲ ದೂರ ಯಾರೂ ಅಲ್ಲ, ನಮ್ಮ ಮಾವನೇ. ಆದ್ದರಿಂದ ಅವ್ರು ಹುಷಾರಾಗಿ ಬಂದರೆ ಅಷ್ಟೇ ಸಾಕು ಅಂಥೇಳಿ ಫಸ್ಟಿಗೆ ನಮ್ಮ ಭಾವನ ಬರ್ತಡೇ, ನಮ್ಮ ತಂಗಿ ಸರಸ್ವತಿದು ಇವತ್ತೇ ಬರ್ತಡೇ. ನೀವು ನೋಡಿರ್ಬೋದು ಕೆಲವೊಂದು ವೀಡಿಯೋಗಳಲ್ಲೆಲ್ಲ ಅವಳು ಬರ್ತಡೇದು ಹಾಕಿದ್ದೀನಿ ನಾನು. ಅಂದರೆ ನಾನು ವಿಡಿಯೋ
ಹಾಕಿದ್ದೀವಿ. ನನ್ನ ತಂಗಿ ಅಂದರೆ ವಾರ್ಗಿತಿ ಅವಳದು ಬರ್ತಡೆ, ನಂದು ಬರ್ತಡೆ, ಮತ್ತು ನಮ್ಮ ಭಾವ ರಮೇಶ್ ಅಣ್ಣ, ನಾವು 3 ಜನನೂ ಒಂದು ವರ್ಷ ಒಟ್ಟಿಗೆ ಕೇಕ್ ಮಾಡಿದ್ವಿ. ಆ ಕೇಕ್ ಕಟ್ ಮಾಡಿದ್ವಿ. ತುಂಬ ಖುಷಿ ಇತ್ತು, ತುಂಬ ವರ್ಷದ ಹಿಂದೆ. ಆದರೆ ಇವತ್ತು ಮಾವ ಹುಷಾರಾಗಿ ಬಂದರೆ ಸಾಕು, ನಮ್ಮ ಬರ್ತಡೇ ಎಲ್ಲ ಏನೂ ಇಲ್ಲ. ನಾವು ಬರ್ತಡೇ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಷ್ಟೇ ಪ್ಲ್ಯಾನ್ ಮಾಡಿದ್ದೆ. ಹೊಸ ಬಟ್ಟೆನೂ ಏನೂ ತಗೊಳ್ಳಿಲ್ಲ, ಹಾಕ್ಕೊಳ್ಳಿಲ್ಲ ಫ್ರೆಂಡ್ಸ್. ಆದರೆ ಹೀಗೆ ನಾನು ನಿಮಗೆಲ್ಲ ನನ್ನ ಬರ್ಡೇ ಡೇಟ್ ಹೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಜುಲೈ 22 ನನ್ನ ಬರ್ತ್ಡೇ ಡೇಟು. ನನಗೆ 38 ವರ್ಷ, ನನಗೀಗ 38 ವರ್ಷಕ್ಕೆ ಬರ್ತ್ಡೇ ಇದು ಫ್ರೆಂಡ್ಸ್. ಈಗ ಬರ್ತಡೇ ಅಂತಂದರೆ ಖುಷಿ ಪಡೋದಲ್ಲ, ನಾವು ಬರ್ತಡೇ ಅಂತಂದರೆ ನಮಗೆ ಒಂದೊಂದು ವರ್ಷ ಆಯಸ್ಸು ಕಡಿಮೆ ಆಗ್ತಿದೆ ಅಂತೇಳಿ ಯೋಚನೆ ಮಾಡಬೇಕು. ಬರ್ತಡೇ ಅಂತಂದರೆ ಕೆಲವರೊಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ನಾನ್ ವೆಜ್ಜು ಏನೇನೋ ಪಾರ್ಟಿಯಪ್ಪ. ಬರ್ತಡೇ ಅಂದರೆ ಖುಷಿ. ನಾವು 1 ವರ್ಷದಿಂದ 1 ವರ್ಷಕ್ಕೆ ಬರ್ತಡೇ ಮಾಡ್ಕೊತೀವಿ ಅಂದರೆ ನಮ್ಗೆ ಒಂದೊಂದು ವರ್ಷ ಆಯಸ್ಸು ಕಡಿಮೆ ಆಗ್ತಿದೆ ಅಂತ ಅರ್ಥ. ಅದಕ್ಕೆ ಖುಷಿ ಪಡ್ತಾರೆ, ಖುಷಿ ಪಡಲಿ. ಅವ್ರವ್ರು ಅಂದರೆ ಬೇರೆ ಬೇರೆ ಥರ ಎಲ್ಲ ಬರ್ತಡೇ ಆಚರಣೆ ಮಾಡ್ಕೊಳ್ತಾರೆ. ನಾವು ಯಾವತ್ತೂ ನಾನ್ ವೆಜ್ ಮಾಡಾಗಲಿ ಯಾರನ್ನೋ ಕರೆಯೋದಾಗಲಿ, ಮಕ್ಕಳು ಬರ್ತಡೇಗೂ ಅಷ್ಟೇ, ನಮ್ಮ ಬರ್ತಡೇಗೂ ಯಾರ್ದಾದ್ರೂ ಅಷ್ಟೇ ಖುಷಿಯಿಂದ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇನ್ನೂ ಖುಷಿ ಆಯಿತು ಅಂದರೆ ಪ್ರಸಾದ ಮಾಡಿದ್ರೆ 4 ಜನಕ್ಕೆ ದೇವಸ್ಥಾನಗಳಲ್ಲಿ ಹಂಚ್ತಾರಲ್ವಾ. ಹಾಗಾಗಿ ನಾನು ಆ ಥರ ಯಾವತ್ತೂ ಇಷ್ಟಪಡಲ್ಲ. ನಾನ್ ವೆಜ್ ತಂದು ಮಾಡಿ ನಮ್ಮ ಬರ್ಡೇ ಅಂತೇಳಿ ಕರೆದ್ಬಿಟ್ಟು ಊಟಕ್ಕೆ ಹಾಕೋದು ಆ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಮಕ್ಕಳು ಬರ್ತಡೇನ ನಾವು ಯಾವತ್ತೂ ಆ ಥರ ಮಾಡಿಲ್ಲ, ನಮ್ಮ ಬರ್ತಡೇಗಳನ್ನು ಆ ಥರ ಮಾಡಿಲ್ಲ. ಕೇಕ್ ಕಟ್ ಮಾಡೋದು ಅದೆಲ್ಲ ಇಷ್ಟ ಆಗಲ್ಲ. ಆದರೂ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ, ಮಾಡೋಣ ಅಂತ ಆಸೆ ಇತ್ತು. ನೋಡೋಣ ಏನಾಗುತ್ತೆ ಅಂತೇಳಿ. ಮಾವ ಹುಷಾರಾಗಿ ಬಂದರೆ ಭಾನುವಾರ ಅಷ್ಟೊತ್ತಿಗೆ ಮಾಡ್ತೀನಿ ಚಿಕ್ಕದೊಂದು ಕೇಕ್ ತಂದು. ನನ್ನ ತಂಗಿ ಸನ್ನಿಧಿ, ಆಮೇಲೆ ನಮ್ಮ ಸರಸ್ವತಿ, ನಮ್ಮ ತಂಗಿ ಶೋಭಾ ಎಲ್ಲರೂ ಕಾಲ್ ಮಾಡಿ ವಿಶ್ ಹೇಳಿದ್ರು. ಅಕ್ಕ ನನ್ನ ಬರ್ಡೇ ಗೊತ್ತಿದ್ದಂಥ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು. ಹಾಗೆಯೇ ಫ್ರೆಂಡ್ಸ್, ಬರ್ತಡೇ ಅಂತಂದರೆ ಏನು ದೊಡ್ಡ ಇದಲ್ಲ, ನಾವು ಹುಟ್ಟಿದೊಂದು ಡೇಟ್ ಸೆಲೆಬ್ರೇಟ್ ಮಾಡೋದು ಅಂತ ಆಗುತ್ತೆ. ಹಾಗೆಯೇ ತಂಗಿ ಸಹ ಡೆಲಿವರಿ ಆಗಿತ್ತು, ಅವಳು ಬಾಣಂತಿ ಇದ್ದಾಳೆ, ಅವಳ ಪಾಪು ಚಿಕ್ಕದಿದೆ. ಹಾಗಾಗಿ ಇನ್ನೇನು ನನ್ನ ಮಕ್ಕಳಿಗೆ ಬರ್ತಡೇ ಎಲ್ಲ ಇಷ್ಟ ಇಲ್ಲ, ಅವ್ರ ಬರ್ತಡೇನೇ ಅವ್ರು ಮಾಡ್ಕೊಳ್ಳಲ್ಲ. ಹಾಗಾಗಿ ನಮ್ಮ ಬರ್ತಡೇ ಇನ್ನೇನು. ಆದರೆ ನಿಮ್ಮೆಲ್ಲರಿಗೂ ಜುಲೈ 22 ನನ್ನ ಬರ್ಡೇಟ್ ಅಂತ ಹೇಳಬೇಕಿತ್ತು, ಹಾಗಾಗಿ ಇವತ್ತಿನ ವಿಡಿಯೋ ಮಾಡಿದೆ. ಹಾಗೆಯೇ ನಾನು ನೈಟ್ ಕಟ್ ಮಾಡಿರೋ ಬ್ಲೌಸು ಎಷ್ಟೆಲ್ಲ ಸ್ಟಿಚ್ ಮಾಡಿದ್ದೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ಜುಲೈಯಲ್ಲಿ ಹುಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ. ಮಳೆಗಾಲ ಅನ್ಬೋದು, ಆದರೆ ಏನೋ ಗೊತ್ತಿಲ್ಲ, ಪ್ರತಿ ವರ್ಷ ಜುಲೈಗೆ ನಾನು ಅದಷ್ಟು ಖುಷಿಯಾಗಿರಲ್ಲ, ಏನಾದರೂ ಒಂದು ಬೇಜಾರು ಇರುತ್ತೆ. ನನ್ನ ಬರ್ಡೇ ಖುಷಿಯಾಗಿ ನಾನು ಅಂದರೆ 1 ವರ್ಷ ಇರ್ಬೋದೇನೋ, 1 ವರ್ಷ 2 ವರ್ಷ ಆ ಥರ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷವೂ ಏನೋ ಬೇಜಾರು ಇದ್ದೇ ಇರ್ತಿತ್ತು. ಈ ವರ್ಷ ನೋಡಿ ಮಾವಂಗೆ ಹುಷಾರಿಲ್ಲ, ಈ ಬೇಜಾರು. ಹಾಗೆಯೇ ಇರುತ್ತಲ್ವ ಮಕ್ಕಳು ಫೀಸು ಅದು ಇದು ಅಂತೇಳಿ ಟೆನ್ಷನ್ಗಳು. ಹಾಗಾಗಿ ಬರ್ತಡೇನೂ ಬೇಡ ಏನು ಬೇಡಪ್ಪ ಅನ್ನಂಗೆ ಆಗುತ್ತೆ. ಏನೋ ಇಷ್ಟು ನಾನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು. ಬನ್ನಿ, ಇನ್ನು ತಡ ಮಾಡೋದು ಬೇಡ, ನಾನು ಎಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ತೀನಿ, ಏನೆಲ್ಲ ಅನ್ನಿಸ್ತು ಅಂತೇಳಿ. ಹಾಗೆ ನೈಟು ಸ್ಟಿಚ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ಮು, ಡೇ ಸ್ಟಿಚ್ ಯಾಕೆ ಮಾಡಬೇಕು ಅಂತಲೂ ಸಹಿತ ವೀಡಿಯೋದಲ್ಲಿ ಹೇಳ್ತೀನಿ. ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಯ್, ಇವತ್ತು ನನ್ನ ಬರ್ಡೇ. ಆದರೆ ಬರ್ಡೇ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಇಲ್ಲ, ಯಾಕಂದರೆ ನಿಮಗೆ ಹೇಳಿದ್ದೀನಿ ಮಾವಂಗೆ ಹುಷಾರಿಲ್ಲ. ಹಾಗಾಗಿ ಆದರೂ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೈಟು ಟೈಮಲ್ಲಿ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಡೇ ಟೈಮಲ್ಲಿ ಸ್ಟಿಚ್ ಮಾಡಿ. ಯಾಕಂದರೆ ಡೇ ಟೈಮಲ್ಲಿ ಸ್ಟಿಚ್ ಮಾಡಿದ್ರೆ ನಾವು ಫ್ರೆಶ್ ಆಗಿ ಎನರ್ಜಿಕ್ ಆಗಿ ಇರ್ತೀವಿ. ಅಕಸ್ಮಾತ್ ಡೇ ಫುಲ್ಲು ಸ್ಟಿಚ್ ಮಾಡೋ ಟೈಮಲ್ಲಿ ಸ್ವಲ್ಪ ನಿದ್ದೆ ಬಂತು ಅಂದರೆ ಒಂದು 5 ನಿಮಿಷ ಅರ್ಧ ಗಂಟೆ ಮಲಗಿ ಎದ್ದುಬಿಟ್ಟು ಬೇಕಾದ್ರೆ ಸ್ಟಿಚ್ ಮಾಡಿ. ಮನೇಲಿ ಸ್ಟಿಚ್ ಮಾಡೋರು, ಅಂಗಡಿಯಲ್ಲಿ ಓಕೆ, ಮನೇಲೇ ಸ್ಟಿಚ್ ಮಾಡೋರು ಆದಷ್ಟು ನೈಟ್ ಫುಲ್ಲು ಡೇ ನೈಟ್ ಅಂದರೆ ಒಂದು 12:30 1 ಗಂಟೆ ತನಕ ಪ್ರತಿದಿನ ಹೊಲಿತಿರ್ತಾರೆ. ಅವ್ರ ಮನೇಲಿ ಕಿರಿಕಿರಿ ಅನ್ನೋದು ಯಾವತ್ತೂ ತಪ್ಪಲ್ಲ. ಅದರಲ್ಲಿ ಮುಖ್ಯವಾಗಿ ಗಂಡ ಹೆಂಡತಿ ಮಧ್ಯೆ ಜಗಳ ಇರುತ್ತೆ, ಅಮ್ಮ ಮಕ್ಕಳು ಮಧ್ಯೆ ಕಿರಿಕಿರಿ ಇರುತ್ತೆ, ಹಾಗೆ ಅತ್ತೆ ಮಾವ ಇದ್ದರೆ ಅವ್ರ ಮಧ್ಯೆ ಕಿರಿಕಿರಿ ಇರುತ್ತೆ. ಕೊನೆಗೆ ಹೊಲಿಯೋದೇ ಬಿಡಬೇಕು ಅನ್ನೋ ಸ್ಟೇಜಿಗೆ ಬರ್ತೀರಾ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ನಾನು ತುಂಬ ಸ್ಟಿಚ್ ಮಾಡ್ತಿದ್ದೆ, ನೈಟೆಲ್ಲ ಬೆಳಗ್ಗೆ 4 ಗಂಟೆ ರಾತ್ರಿ 2 ಗಂಟೆ ತನಕ ಸ್ಟಿಚ್ ಮಾಡ್ತಿದ್ದೆ. ಯಾಕೋ ನಮ್ಮ ಮನೇಲಿ ಪರಿಸ್ಥಿತಿ ಚೆನ್ನಾಗೇ ಇರ್ತಿರ್ಲಿಲ್ಲ. ಯಾರಾದರೂ ಹುಷಾರು ತಪ್ಪೋದು ಅಥವಾ ಕಿರಿಕಿರಿ ಆಗೋದು, ಜಗಳ ಆಗೋದು, ಗಂಡ ಹೆಂಡತಿ ನಾನು ಏನೋ ತಪ್ಪು ಮಾಡ್ತಿದ್ರು ನಮ್ಮ ಮನೆಯವ್ರು ನನಗೆ ಹಿಡ್ಕೊಂಡು ಹೊಡೆದು ಬಿಟ್ಟು ಅಂದರೆ ಏನೋ ದೊಡ್ಡ ಗಂಡನ ಥರನೇ ಆಗೋ ಥರನೇ ಆಗ್ತಿತ್ತು. ಈ ಥರ ಎಲ್ಲ ಸಮಸ್ಯೆ ಆಗ್ತಿತ್ತು. ನನಗೆ ತುಂಬ ಕಿರಿಕಿರಿ ಆದಾಗ ನಾನೊಬ್ಬರು ಗುರುಗಳ ಹತ್ರ ಕೇಳಿದಾಗ ಅವರು ಹೇಳಿದ್ರು, ಅಮ್ಮ ನೀನು ಮನೇಲಿ ಬಟ್ಟೆ ಕತ್ರಿ ಕೆಲಸ ಮಾಡೋದೇ ತಪ್ಪು, ಅದರಲ್ಲಿ ನೀನು ಮಾಡ್ತಾ ಇದೀಯ ಅಂದಮೇಲೆ ಡೇ ಟೈಮಲ್ಲಿ ಹಗಲಲ್ಲೇ ಮಾಡಿಬಿಡು. 6 ಗಂಟೆ ನಂತರ 6 ಅಥವಾ 7 ಗಂಟೆ ಅಥವಾ 7:30 ಇಷ್ಟೊಳಗಡೆ ಅದನ್ನ ಎಂಡ್ ಮಾಡಿಬಿಟ್ಟು ನೆಕ್ಸ್ಟು ನೀನು ಕಟ್ಟಿಂಗು ಬೇರೆ ಮನೆ ಕೆಲಸಗಳಿದ್ರೆ ಮಾಡ್ಕೊಂಬಿಡು, ಇಲ್ಲಾಂದರೆ ಬೇರೆ ಶಾಪೇ ಮಾಡು, ಮನೇಲೇ ಮಾಡೋಕ್ಕೆ ಹೋಗ್ಬೇಡ, ನಿಂಗೆ ತುಂಬ ಕಿರಿಕಿರಿ ಆಗುತ್ತೆ ಅಂತ ಹೇಳಿದ್ರು.
ನಾನು ಅವಾಗಿಂದನೂ ಒಂದು ಡಿಸಿಪ್ಲಿನ್ ಬೆಳೆಸ್ಕೊಂತ ಬಂದೆ. ಏನಂತಂದರೆ ಸ್ವಲ್ಪ ಆದಷ್ಟು ಡೇ ಟೈಮಲ್ಲೇ ಹೊಲಿಯೋ, ಒಂದು 6:30 7 ಗಂಟೆ 7:30 ಒಳಗಡೆ ಹೊಲಿಯೋ ಕೆಲಸ, ಬಟ್ಟೆ ಹೊಲಿಯೋ ಕೆಲಸ ಇದ್ದರೆ ಮುಗಿಸ್ಕೊಳ್ಳೋದು. ಮತ್ತು ನೆಕ್ಸ್ಟು ನಾನು ಸಾಂಬಾರು, ಅನ್ನ ಅಥವಾ ಕಟಿಂಗ್ ಮಾಡೋದು ಈ ಥರನೇ ಮಾಡ್ಕೊಳ್ತಾ ಬಂದೆ. ಎಷ್ಟೋ ನನ್ನ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ನನ್ನ ಗಂಡನೂ ಸುಧಾರಣೆ ಬಂದರು. ಎಷ್ಟೋ ನನಗೆ ಕಿರಿಕಿರಿ ಅದೆಲ್ಲ ತಪ್ಪಿತು. ಇಲ್ಲಾಂದರೆ ಪ್ರತಿದಿನ ನಾನು ಒಂಥರ ಬೇರೆನೇ ಆಗಿಬಿಟ್ಟಿತ್ತು ನಮ್ಮ ಪರಿಸ್ಥಿತಿ. ಯಾರ ಹತ್ರ ಹೇಳ್ಕೊಳಂಗಿಲ್ಲ, ಈ ಕಡೆಯಿಂದ ಅನುಭವಿಸಂಗಿಲ್ಲ, ಆ ರೀತಿ ಆಗಿತ್ತು. ನಿಮ್ಮ ಹತ್ರ ಎಲ್ಲ ವಿಷಯಗಳನ್ನು ನಾನು ಹಂಚ್ಕೊಂಡಿರೋದ್ರಿಂದ ಈ ವಿಷಯನೂ ಹಂಚ್ಕೊಂಡಿದ್ದೀನಿ. ಈಗ ಚೆನ್ನಾಗಾಗಿದೆ, ನಾವು ಗಂಡ ಹೆಂಡತಿ ಚೆನ್ನಾಗೇ ಇದ್ದೀವಿ, ಮಕ್ಕಳು ಎಲ್ಲರೂ ಚೆನ್ನಾಗೇ ಇದ್ದೀವಿ. ನನ್ನ ಬಟ್ಟೆ ಹೊಲಿಯೋ ಕೆಲಸಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವಾಗ ತುಂಬಾ ವಿರೋಧ ಇತ್ತು, ಮನೆ ಖರ್ಚೆಲ್ಲ ನೋಡ್ಕೊಳ್ತಾ ಇದ್ರು, ತುಂಬ ವಿರೋಧ ಇತ್ತು. ಆದ್ದರಿಂದ ಶಾಪಲ್ಲಿ ಓಕೆ, ನೀವು ಮನೇಲಿ ಹೊಲಿಯೋರು ಆದಷ್ಟು ನೀವು ಒಂದು 7 ಗಂಟೆ ಒಳಗಡೆ ಮುಗಿಸಿ. ತುಂಬ ಅರ್ಜೆಂಟ್ ಬಟ್ಟೆಗಳಿದ್ರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಕೂತ್ಕೊಳ್ಳಿ, ಅಂದರೆ ಒಂದು 9:30ಗೆಲ್ಲ ಕೆಲಸ ಮುಗಿಸ್ಕೊಳ್ಳಿ. ಸಂಜೆ ಸ್ವಲ್ಪ ಕೆಲಸಗಳನ್ನು ಬಾಕಿ ಇಟ್ಕೊಳ್ಳಿ, ಏನಾದರೂ ಎಕ್ಸ್ಟ್ರಾ ಇದ್ದರೆ. ಬೆಳಗ್ಗೆ ಒಂದು 9:30 10 ಗಂಟೆ ಕೂತ್ಕೊಂಡ್ರೆ ಸಂಜೆ 6:00 ತನಕ ಹೋದರೆ ಎಷ್ಟೊಂದು ಬ್ಲೌಸ್ ಹೊಲಿಬೋದು. 7 ರಿಂದ 8 ಬ್ಲೌಸ್ ಮಿನಿಮಮ್ ಹೊಲಿಬೋದು. ಮಧ್ಯ ಏನಕ್ಕಾದರೂ ಅದಕ್ಕೆ ಇದಕ್ಕೆ ಸಣ್ಣ ಪುಟ್ಟದಕ್ಕೆ ಹೇಳಲೇಬೇಕಾಗತ್ತೆ. ಆದ್ದರಿಂದ ಏನಂದರೆ ಆದಷ್ಟು ನೈಟ್ ಟೈಮಲ್ಲಿ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ನೀವು ನಂಬಿಕೆ ಇರೋರು ಮಾಡ್ಬೋದು, ಇಲ್ಲದೆ ಇರೋರು ಪರವಾಗಿಲ್ಲ, ನೋಡಿ. ಬೇಕಾದ್ರೆ ನೈಟ್ ತುಂಬ ಸ್ಟಿಚ್ ಮಾಡ್ತಾ ಇರೋರು, ಅಥವಾ ಬೆಡ್ರೂಮಲ್ಲಿ ಮಿಷನ್ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇರೋರು, ಅಥವಾ ತುಂಬ ಒಳಗಡೆ ಮಿಷನ್ ಇಟ್ಕೊಂಡು ಸ್ಟಿಚ್ ಮಾಡ್ತಿರೋದು, ಮನೇಲಿ ಎಷ್ಟು ಕಿರಿಕಿರಿ ಆಗ್ತಿರುತ್ತೆ ಅಂತೇಳಿ. ಅದಿಲ್ಲ ಮೇಡಮ್, ನಾವು ನೈಟೆಲ್ಲ ಸ್ಟಿಚ್ ಮಾಡ್ತೀವಿ, ನಾವು ಆರಾಮಾಗಿ ಇದ್ದೀವಿ ಅನ್ನೋರು ಕಮೆಂಟ್ ಮಾಡಿ. ಇಲ್ಲ ಮೇಡಮ್, ನಮ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಅನ್ನೋರು ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ವಿಷಯನ ಹೇಳಿದೆ. ಈ ಥರ ಎಷ್ಟೋ ಹೆಣ್ಮಕ್ಳು ನೋವನ್ನು ಅನುಭವಿಸ್ತಾ ಇರ್ತಾರೆ, ಅವರೆಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಇನ್ನೂ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಿದ್ರೆ ನಾವು ಪೋಟ್ಲಿ ಅಂತ ಕೊಡ್ತೀವಿ, ಅದು ನೋಡಿ ಹಿಂದಿನ ವಿಡಿಯೋಲಿ. ಅದನ್ನು ನೀವು ತಗೊಂಡು ಟೈಲರಿಂಗ್ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು, ಬಟ್ಟೆ ಸೇಲನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಇದು ನಾನು ಇವಾಗ ತೋರಿಸ್ತಾ ಇರೋದು ನೈಟ್ ಟೈಮಲ್ಲಿ ಕಟ್ ಮಾಡಿ ಇಟ್ಟಿರೋದು, ಡೇ ಟೈಮಲ್ಲಿ ಹೊಲಿದಿರೋದು ಒಂದೇ ದಿವಸಕ್ಕೆ. ನೋಡಿ, ಡೇ ಟೈಮಲ್ಲಿ ಕೆಲಸನೂ ಸಹ ನೀಟಾಗಿ ಆಗುತ್ತೆ, ಮತ್ತು ನಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟು ಸಮೇತ ಬರುತ್ತೆ. ಹಾಗೆಯೇ ನೀವು ನೈಟ್ ಟೈಮಲ್ಲಿ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ಎಷ್ಟು ಬಟ್ಟೆ ಇರುತ್ತೋ ಅಷ್ಟು ಕಟ್ಟಿಂಗ್ ಮಾಡೋದು, ಅಥವಾ ಅದಕ್ಕೆ ಯಾವ ಡಿಸೈನು ಅಂತೇಳಿ ಹುಡ್ಕೋದು, ಅಥವಾ ಲೈನಿಂಗ್ ತರಿಸಿ ಇಟ್ಕೊಳ್ಳೋದು. ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಈ ಬೆಳಗ್ಗೆ ನೋಡಿ ನೀವು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ. ಬೆಳಗ್ಗೆ ಎದ್ಬಿಟ್ಟು ನೀವು ಒಂದು ಬ್ಲೌಸನ್ನ ನೀವು ಕಟ್ಟಿಂಗ್ ಮಾಡೋದಕ್ಕೆ ತೆಗೆದು, ಅಥವಾ ಅದಕ್ಕೆ ಲೈನಿಂಗ್ ತಂದು, ಅಥವಾ ನೀವು ಇನ್ನೇನೋ ಮಾಡ್ತಾ ಇದ್ದೀರಾ ಅಂತಂದರೆ ಆಗೋದಿಲ್ಲ. ಮಧ್ಯಾಹ್ನ 1 ಗಂಟೆ ಆಗೇ ಹೋಗುತ್ತೆ, ಹೌದಾ? ಆದ್ದರಿಂದ ಹೇಳೋದೇನು ಅಂದರೆ, ನೀವು ನೈಟಲ್ಲೇ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಏನಾದರೂ ಅರ್ಜೆಂಟ್ ಬೇಕಿದ್ರೂ ಸಹಿತ ಬೆಳಗ್ಗೆ ನೀವು ಬೇಗ ಮಾಡ್ಕೊಬೋದು. ಹಾಗಾಗಿ ನಾವು ನೋಡಿ, ನೈಟಲ್ಲಿ ನಾನು ಇಷ್ಟು ಬ್ಲೌಸ್ ಕಟ್ ಮಾಡಿದೆ ಅಂದರೆ ಡೇ ಅಲ್ಲಿ ಇಷ್ಟು ಬ್ಲೌಸು ಹೊಲಿದ್ಬಿಟ್ಟು ಇಟ್ಟಿದ್ದೀನಿ. ಹಾಗಾಗಿ ಆಗುತ್ತೆ ಕೆಲಸ, ಆಗಲ್ಲ ಅಂತ ಇಲ್ಲ. ನೀವು ಅದೇ ಬೆಳಗ್ಗೆ 10ಕ್ಕೆ ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡ್ರಿ ಅಂದ್ಕೊಳ್ಳಿ, ಅದಕ್ಕೆ ಲೈನಿಂಗು, ಅದಕ್ಕೆ ಫಾಲು, ಅದಕ್ಕೆ ದಾರ, ಕಟ್ಟಿಂಗು ಅಂತ ಹೇಳಿ ಮಧ್ಯಾಹ್ನ ಒಂದು 3 ಗಂಟೆ ಆಗುತ್ತೆ. 3 ಗಂಟೆ ಮೇಲೆ 2 ಅಥವಾ 3 ಬ್ಲೌಸ್, ಇಲ್ಲಾಂದರೆ ತುಂಬ ಲೇಟ್ ನೈಟ್ ತನಕ ಹೊಲಿಯೋದು, ಮನೆಯಲ್ಲಿ ಕಿರಿಕಿರಿ ಈ ರೀತಿ ಆಗ್ತಾ ಇರುತ್ತೆ. ನೋಡಿ, ಈ ರೀತಿ ಇದೆ ಬ್ಲೌಸು ಫ್ರಂಟಲ್ಲಿ. ಈ ರೀತಿ ಎಲ್ಲದೂ ಸಹಿತ ನಾವು ಪ್ರಿನ್ಸ್ ಕಟ್ಟಲ್ಲಿ ಈ ಥರ ಡಿಸೈನಲ್ಲೇ ಸ್ಟಿಚ್ ಮಾಡಿದ್ದೀವಿ. ಹಾಗೇನೆ ಎಷ್ಟು ಬೇಗ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. 10 ಬ್ಲೌಸ್ ಬೇಕಾದ್ರೆ ಸಂಜೆ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ನೀವು ಒಂದು ಏನಿಲ್ಲ ಅಂದರೂ ಒಂದು 8 ಬ್ಲೌಸ್ ಆದರೂ ಸ್ಟಿಚ್ ಮಾಡಿರ್ತೀರ, ಎಷ್ಟು ಖುಷಿ ಆಗುತ್ತೆ ನೋಡಿ. ಅದೇ ನೀವು ಬೆಳಗ್ಗೆ ಎದ್ದುಬಿಟ್ಟು ಕಟ್ಟಿಂಗ್ ಮಾಡಿದ್ವು, ಕಟ್ಟಿಂಗ್ ಮಾಡಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ ಪಕ್ಕ ಆಗುತ್ತೆ. ನೈಟು ಟೈಮು ಸ್ಟಿಚ್ ಮಾಡಿದ್ರೆ ನಮ್ಮ ಆರೋಗ್ಯ ಕೆಡ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ವಿರಸ ಬರ್ಬೋದು, ಅಥವಾ ಇನ್ನೇನೋ ಹೊಲ್ದಿರೋ ದುಡ್ಡು ನಿಮಗೆ ಉಳಿತಾನೆ ಇರಲ್ಲ. ಏನೋ ಕಿರಿಕಿರಿ, ಅಯ್ಯೋ ನಾ ಬಟ್ಟೆ ಇಷ್ಟು ಹೊಲಿದ್ರು ನಂಗೆ ಮನಿ ಪ್ರಾಬ್ಲಮ್ ಅನ್ನೋದಿದೆ. ನೋಡಿ, ಈ ಡಿಸೈನ್ ಸಹ ಸಖತ್ತಾಗಿ ಬಂದಿದೆ. ಇದು ಸಹಿತ ಯೂಟ್ಯೂಬಲ್ಲಿ ಈ ಡಿಸೈನ್ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಈ ಡಿಸೈನ್ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ನೋಡಿ, ತುಂಬ ಚೆನ್ನಾಗಿದೆ. ಯಾವುದು ಸಹಿತ ನಾವು ಡಿಸೈನ್ ಇಲ್ಲದೆ ಹೊಲ್ದಿಲ್ಲ, ಎಲ್ಲದು ಪ್ರಿನ್ಸ್ ಕಟ್ಟು, ಬ್ಯಾಕ್ ಬೋಟ್ ನೆಕ್ಕು ಡಿಸೈನಲ್ಲೇ ಹೊಲ್ದಿರೋದು. ಫ್ರೆಂಡ್ಸ್, ನೀವು ನೈಟಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದು ಬೇಗ ಬೇಕಾದ್ರೆ ಎಲ್ಲ ಬ್ಲೌಸನ್ನು ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದ್ಸಲಿ ಫಿನಿಶಿಂಗ್ ಮಾಡಿ. ಎಷ್ಟು ಬೇಗ ಆಗುತ್ತೆ ನೋಡಿ. ಆರಾಮಾಗಿ ನೀವು ಕೆಲಸ ಮಾಡ್ಬೋದು. ತುಂಬ ಕೆಲವ್ರು ಹೇಗಂದರೆ ಡೇ ಎಲ್ಲ ಯಾರಾದರೂ ಬಂದರು ಮಾತಾಡಿದ್ರು, ಅಥವಾ ಅಲ್ಲಿ ಕೂತ್ರು ಇಲ್ಲಿ ನಿಂತರು, ಅದು ಮಾಡಿದ್ರು ಇದು ಮಾಡಿದ್ರು, ಡೇ ಪೂರ್ತಿ ವೇಸ್ಟ್ ಮಾಡ್ತಾರೆ. ನೈಟಲ್ಲಿ ಹರಿ ಬರಿ ಅಂತ ಹೊಲಿತಿರ್ತಾರೆ. ಅವ್ರ ಮನೇಲಿ ಬರೀ ಸಮಸ್ಯೆಗಳೇ ಇರುತ್ತೆ. ಇದೆಲ್ಲ ನಂಬಬೇಕು ಫ್ರೆಂಡ್ಸ್. ನಮ್ಮದೇ ಇದ್ರೆ ನಮ್ಮ ಕೆಲಸದಲ್ಲಿ ನಾವು ಮೇಲ್ ಬರೋದಕ್ಕೆ ಚಾನ್ಸೇ ಇಲ್ಲ.
ಎಷ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ, ಈ ವಿಡಿಯೋಗಿಂತನೂ ಈ ಥರ ನಾನು ರೂಲ್ಸ್ ನಾನು ಫಾಲೋ ಮಾಡ್ಕೊಂಡ್ಮೇಲೆ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರ ಏನಾದರೂ ಪ್ರಾಬ್ಲಮ್ ನಿಮ್ಗೆ ಆಗ್ತಿದೆ, ಅಯ್ಯೋ ನಾನು ಹೊಲ್ದಿರೋ ದುಡ್ಡು ಉಳಿತಾನೆ ಇಲ್ಲ, ಏನಕ್ಕೋ ಒಂದು ಯಾರೋ ಮನೇಲಿ ಆರೋಗ್ಯ ಕೆಟ್ಬಿಟ್ಟು ಅವ್ರಿಗೆ ಖರ್ಚು ಮಾಡ್ತೀನಿ, ನಾನೇ ಆರೋಗ್ಯ ಕೆಟ್ಕೊಂಡಿದ್ದೀನಿ ಅಂತೇಳಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಬೇಕಾದ್ರೆ ನೋಡಿ, ನೀವು ನೈಟಲ್ಲಿ ಹೊಲಿರಿ, ನೆಕ್ಸ್ಟ್ ಡೇ ನಿಮ್ಗೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಹೌದಾ, ಅದೇ ನೀವು ಒಂದು 12 ಗಂಟೆ ತನಕ ಕಟ್ ಮಾಡಿ ಇಟ್ರಿ ಅಂತಂದರೆ ಬೆಳಗ್ಗೆ ಬೇಕಾದರೆ ಒಂದು 6 ಗಂಟೆಗೆ ಎದ್ರೂ ಡೇ ಫುಲ್ಲು ನೀಟಾಗಿ ಕೆಲಸ ಮಾಡ್ಬೋದು. ಆದ್ದರಿಂದ ನೀವು ನೈಟಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಡೇ ಅಲ್ಲಿ ಹೊಲಿರಿ. ಅದರಿಂದ ನಿಮ್ಮ ಮನೆ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ, ನಿಮ್ಮ ಮನಿ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ, ಬಟ್ಟೆಗಳು ಸಹ ನೀಟಾಗಿ ರೆಡಿ ಆಗುತ್ತೆ, ಮತ್ತು ಹೆಚ್ಚೆಚ್ಚು ಕಸ್ಟಮರ್ ಸಹ ಬರ್ತಾರೆ. ನಿಮಗೆ ಇದ್ರ ಬಗ್ಗೆ ನೈಟು ಹೊಲಿತಿರೋದ್ರ ಬಗ್ಗೆ ಇನ್ನಷ್ಟು ನಿಮ್ಗೆ ಏನಾದ್ರು ಟಿಪ್ಸ್ ಬೇಕಿದ್ರೆ ನನ್ನ ಹತ್ರ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಹಾಗೇನೇ ಫ್ರೆಂಡ್ಸ್, ಇವತ್ತು ನೋಡಿ ಇಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿ ನಿಮ್ಮೆಲ್ಲರಿಗೂ ಸಹಿತ ಈ ಬ್ಲೌಸ್ಗಳನ್ನೆಲ್ಲ ತೋರಿಸ್ಬೇಕು. ನೈಟ್ ಕಟಿಂಗ್ ಮಾಡಿ ಡೇ ಹೊಲಿದ್ರೆ ಎಷ್ಟು ಬೇಗ ಬೇಗ ಆಗತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೇನೆ ಇನ್ನೂ ಇದೆ, ಆದರೆ ಅದು ನಾನು ನಾರ್ಮಲ್ ರವಣ್ ನೆಕ್ ಇತ್ತಲ್ವ, ಹಾಗಾಗಿ ನಾನು ತೋರ್ಸೋಕೆ ಹೋಗಿಲ್ಲ. ನೀವು ಸಹಿತ ಇಂಟ್ರೆಸ್ಟಿಂದ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಸಿಗೋಂತಹ ಪೋಟ್ಲಿನ ತಗೊಳ್ಳಿ. ಇನ್ನೂ ಇಂಟ್ರೆಸ್ಟಿಂದ ಕೆಲಸ ಮಾಡ್ತೀರಾ. ನೀವು ಎಷ್ಟೇ ಸುಸ್ತಾಗಿರಲಿ, ಎಷ್ಟೇ ಏನೇ ಇದ್ರೂ ಆರೋಗ್ಯ ಅನ್ನೋದು ನಿಮಗೆ ಕೈ ಕೊಡಲ್ಲ. ನೀಟಾಗಿ ಆರೋಗ್ಯ ಅನ್ನೋದಿರುತ್ತೆ, ಹಾಗೆ ಕೆಲಸ ಅನ್ನೋದು ಸಹ ಇಂಟ್ರೆಸ್ಟ್ ಆಗಿ ಬರುತ್ತೆ. ಹಾಗೇನೆ ನಿಮಗೆ ಹೊರಗಿನ ಜನರ ಕಣ್ಣು ಬಿದ್ದರೂ ಸಹಿತ ನಾವು ಕೊಡ್ತಾ ಇರೋಂತಹ ಪೋಟ್ಲಿ ನಿಮಗೆ ಅದನ್ನ ರಕ್ಷಣೆ ಮಾಡುತ್ತೆ. ಹಾಗೇನೆ ಫ್ರೆಂಡ್ಸ್, ನಮ್ಮ ಎದುರುಗಡೆ ಟೈಲರ್ ಆಗಿರೋದು ಪಕ್ಕ ಯಾರಾದರೂ ವಿರೋಧ ಇದ್ರೂ ನಿಮ್ಮ ಹತ್ರ ಕದ್ದು ಸುಳಿಯೋದಿಲ್ಲ. ಏನೇ ಅವ್ರು ತೊಂದರೆ ಮಾಡಿದ್ರು ಪೋಟ್ಲಿ ಸಿಗತ್ತೆ ನನ್ನ ಹತ್ರ. ಬರೀ 500 ರೂಪಾಯಿ ಅದಕ್ಕೆ ಪ್ರೈಸು. ನೀವು ಬುಕ್ ಮಾಡಿಸ್ಕೊಳ್ಳಿ, ಫ್ರೀ ಕೊರಿಯರ್ ಮಾಡ್ತೀವಿ. ತುಂಬ ಜನ ಆದಷ್ಟು ಟೈಲರ್ಗಳು ತಗೊಂಡಿದ್ದಾರೆ, ಹಾಗೆ ಅದು ವರ್ಕ್ ಆಗಿದೆ. ಹಾಗೆ ಬಟ್ಟೆ ಸೇಲ್ ಮಾಡೋರು, ಗಿರಣಿ ಅಂಗಡಿಯವರು ಯಾರು ಬೇಕಾದ್ರೂ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ನನ್ನ ಬರ್ಡೇಗೆ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನಗೆ ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.